ವೀಕ್ಷಕರೇ ನಮಸ್ಕಾರ. ಮನುಷ್ಯನ ಜೀವನದಲ್ಲಿ ಏನು ಅಂದ್ಕೋತೀವೋ ಅದು ನಡೆಯೋದು ತುಂಬ ಕಡಿಮೆ. ಕೆಲವರ ಜೀವನದಲ್ಲಿ ಒಂದಷ್ಟು ಅಚ್ಚರಿಗಳು ನಡೀತಾನೇ ಇರುತ್ತೆ. ಬೆಂಗಳೂರಲ್ಲಿ ಇದ್ದ ಒಂದು ಕುಟುಂಬ ಮಂಗಳೂರಲ್ಲಿ ಜಾಗ ತೆಗಿಬೇಕು ಅಂತ ಬಂದು ಅವರ ಜೀವನದಲ್ಲಿ ನಡೆದ ಘಟನೆಗಳನ್ನು ಕೇಳಿದರೆ ನೀವು ಆಶ್ಚರ್ಯಕ್ಕೆ ಒಳಪಡ್ತೀರ. ಇದು ನಿಜವಾಗಿಯೂ ದೇವರು ಒಲಿದ ಕತೆ. ದೇವರು ಕನಸಲ್ಲಿ ಬಂದು ದೇವಾಲಯವನ್ನು ನಿರ್ಮಿಸಿಕೊಂಡಂತಹ ಕತೆ. ಬಿಳಿ ಕೂದಲು, ಬಿಳಿ ಗಡ್ಡ ಬಿಟ್ಕೊಂಡು ವಿಶಿಷ್ಟವಾದ ಲುಕ್ನಲ್ಲಿ ಕಾಣಿಸಿಕೊಳ್ತಿರುವ ಈ ವ್ಯಕ್ತಿಯ ಹೆಸರು ಲಕ್ಷ್ಮಣ್. ಮೂಲತಃ ಇವರು ಬೆಂಗಳೂರಿನವರು. ಇವರ ಜೀವನದಲ್ಲಿ ನಡೆದ ಪವಾಡಗಳನ್ನು ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ. ಅದ್ಯಾಕೋ ಇವರಿಗೆ ಮಂಗಳೂರು ಸುತ್ತಮುತ್ತ ಸ್ವಲ್ಪ ಜಾಗ ಖರೀದಿ ಮಾಡಬೇಕು, ಬೇರೆ ತರಹದ ಕೃಷಿ ಮಾಡಬೇಕು, ಒಂದು ಪುಟ್ಟ ಮನೆ ಕಟ್ಟಿ ಬರ್ತಾ ಹೋಗ್ತಾ ಇರಬೇಕು, ಒಂದು ಸುಂದರವಾದ ಬದುಕು ಸಾಗಿಸಬೇಕು ಅನ್ನೋ ಕನಸನ್ನು ಇವರು ಕಂಡಿದ್ರು. ಅದರಂತೆಯೇ ಮಂಗಳೂರು ಪಕ್ಕದ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರಿನ ಭಟ್ರಬೈಲು ಎಂಬಲ್ಲಿಗೆ ಮಾರಾಟಕ್ಕಿದ್ದ ಜಾಗವೊಂದನ್ನು ಖರೀದಿ ಮಾಡುವುದಕ್ಕೆ ಬಂದಿದ್ದರು. ನನ್ನ ಹೆಸರು ಲಕ್ಷ್ಮಣ್ ಅಂತೇಳಿ. ನಾವು ಮೂಲತಃ ಬೆಂಗಳೂರು ಡಿಸ್ಟಿಕ್ ಬರುತ್ತೆ ನಮ್ಮದು, ದೊಡ್ಡಬಳ್ಳಾಪುರ ತಾಲೂಕು, ಕುಂಬಳಗುಂಟೆ ಅಂತೇಳಿ ನಮ್ಮ ಊರ ಹೆಸರು. ಕೆಲವು ನಮ್ಮ ಬಿಸ್ನೆಸ್ ಎಲ್ಲ ಬೆಂಗಳೂರೇ. ಬಿಸ್ನೆಸ್ ಮಾಡಿಕೊಂಡು ಇರೋ ಟೈಮಲ್ಲಿ ದಕ್ಷಿಣ ಕರ್ನಾಟಕ ಫಸ್ಟ್ ಟೈಮ್ ಬಂದಿದ್ದು ನಾನು ಇಲ್ಲಿಗೆ. ಒಂದು ಸಾರಿ ನಾವು ಬರಲಿಲ್ಲ, ಮಂಗಳೂರು ಅಂತ ನಾವು ನೋಡಿರಲಿಲ್ಲ. ಹಾಗೆ ನಮ್ಮ ರಿಲೇಷನ್ ಒಬ್ಬರು ಬಂದು ನಮ್ಮನ್ನು ಕರ್ಕೊಂಡು ಬಂದರು. ಇಲ್ಲಿಗೆ ಬಂದು ಒಂದು ಜಾಗ ಇದೆ ನೋಡಿ, ನಿಮ್ಮ ಕೃಷಿ ಮಾಡಲಿಕ್ಕೆಲ್ಲ ಆಗ್ತದೆ ಅಂತೇಳಿ. ತೆಕ್ಕಾರಿಗೆ ಬಂದ ಲಕ್ಷ್ಮಣ್ ಅವರಿಗೆ ಜಾಗವನ್ನು ನೋಡಿದಾಗ ಅಷ್ಟೇನೂ ಇಷ್ಟ ಆಗಿರಲಿಲ್ಲ. ಸ್ಮಶಾನದಂತಿದ್ದ ಜಾಗವನ್ನು ಖರೀದಿ ಮಾಡುವುದಕ್ಕೆ ಒಮ್ಮೆಗೆ ಮನಸ್ಸು ಮಾಡಿರಲಿಲ್ಲ. ಆದರೆ ಪಕ್ಕದಲ್ಲೇ ಹರಿಯುತ್ತಿದ್ದ ಉಪ್ಪಿನಂಗಡಿಯ ನೇತ್ರಾವತಿಯನ್ನು ಕಂಡು ಹೊಸ ಧೈರ್ಯ ಮಾಡಿ ಖರೀದಿಗೆ ಲಾಯಕ್ಕಿಲ್ಲದ ಸ್ಮಶಾನದಂತಿದ್ದ ಜಾಗವನ್ನು ಖರೀದಿ ಮಾಡಿಯೇ ಬಿಟ್ರು. ಇದಕ್ಕಿಂತ ಉತ್ತಮವಾಗಿದ್ದ ಹಲವಾರು ಜಾಗಗಳನ್ನು ನೋಡಿದರೂ ಕೂಡ, ಸಂಬಂಧಿಕರು ಬೇಡ ಅಂದರೂ ಕೂಡ ಲಕ್ಷ್ಮಣ್ ಖರೀದಿ ಮಾಡಿದ್ದು ತೆಕ್ಕಾರಿನ ಭಟ್ರಬೈಲಿನ ಜಾಗ. ಅಪ್ಪ, ಈ ಬಿದಿರು ಅಂದರೆ ಬಿದಿರು ತುಂಬ ಇತ್ತು. ಇಲ್ಲಿ ಅಕ್ಕಪಕ್ಕ ಜನ ಇಲ್ಲ, ಯಾರು ಇಲ್ಲಿ ಬಂದು ನಾವೇನು ಮಾಡೋಣಪ್ಪ ಅಂದ್ಕೊಂಡು ನಮ್ಗೆ ಇಷ್ಟ ಇರಲಿಲ್ಲ. ಫಸ್ಟು ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು, ಯಾರಿಗೂ ಇಷ್ಟ ಇರಲಿಲ್ಲ. ಫಸ್ಟ್ ಇದೇ ಜಾಗಕ್ಕೆ ಬಂದಿದ್ದು ನಾವು. ಬಂದು ಜಾಗ ನೋಡುವಾಗ ತುಂಬ ಎಲ್ಲ ಹಾಳಾಗಿ ಇದು ಕೃಷಿ ಮಾಡಲಿಕ್ಕೆ ಆಗದೇ ಇರೋಂಥ ಒಂದು ಪರಿಸ್ಥಿತಿ ಒಳಗೆ ಎಲ್ಲ ರೋಡಾಗಿದ್ದ ಜಾಗ ಆಗಿತ್ತಿದ್ದು. ಮತ್ತು ಪಕ್ಕದಲ್ಲಿ ನೇತ್ರಾವತಿ ಇದ್ದಿದ್ದರಿಂದ ನೀರಿನ ಸೋರ್ಸ್ ಇದೆ. ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಿ ಅಗ್ರಿಕಲ್ಚರಲ್ಲಿ ಒಂದು ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಬೇಕು. ಹಾಗಾಗಿ ಏನಾದರೂ ಒಂದು ಫಾರಿನ್ ಫ್ರೂಟ್ಸು, ಫಾರಿನ್ ಫ್ಲವರ್ಸು ಆ ಥರ ಮಾಡಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡೋ ಅಂಥೇಳಿ ನಾನು ಜಾಗ ಹುಡುಕಿ ಈಚೆ ಬಂದಿದ್ದು. ಬಂದು ನೋಡುವಾಗ ಜಾಗ ಒಳ್ಳೆಯದಿದೆ, ಆದರೆಲ್ಲ ಹಾಳಾಗಿ ಒಂದು ಸ್ಮಶಾನ ಥರ ಇದೆ ಇದು ನೋಡಲಿಕ್ಕೆ. ಭಾವ ಹೇಳಿದರು, ತುಂಬ ಹಾಳಾಗಿದೆ ಜಾಗ, ಇದು ಬೇಡ, ಯಾವ್ದಾದ್ರು ಬೇರೆ ಕಡೆ ನೋಡೋಣ ಅಂಥೇಳಿ. ಮತ್ತು ಸೀದಾ ಹೋದ ನಾವು. ಹೋಗಿ ಸುಬ್ರಹ್ಮಣ್ಯ, ಧರ್ಮಸ್ಥಳ ಆಚೆ ಎಲ್ಲ ಒಂದು 2-3 ಜಾಗ ಎಲ್ಲ ನೋಡಿದ. ಇದಕ್ಕಿಂತ ಒಳ್ಳೊಳ್ಳೆ ಜಾಗ ನೋಡಿದ, ಆದರೆ ಎಲ್ಲೂ ನನಗೆ ಅದು ಇಷ್ಟ ಆಗಲಿಲ್ಲ. ಅದು ತಿರ್ಗಾ ಸಂಜೆ ಒಂದು 5 ಗಂಟೆ ನಮ್ಮ ಭಾವನಿಗೆ ಹೇಳಿದೆ, ನಾವು ಬೆಳಿಗ್ಗೆ ಹೋಗಿದ್ವಲ್ಲ ಅದೇ ಜಾಗಕ್ಕೆ ಹೋಗೋಣ ಅಂತ ಹೇಳಿದೆ. ಅಲ್ಲ ಅದು ಬೇಡ, ಅದೆಲ್ಲ ಕಾಡು ಥರ ಇದೆ ಜಾಗ ಅಂತ ಹೇಳಿದ್ರು ಅವರು. ಇಲ್ಲ, ಆ ಜಾಗಕ್ಕೆ ಹೋಗೋಣ ಅಂತೇಳಿ ಸಂಜೆ 5 ಗಂಟೆಗೆ ಬಂದು ಈ ಜಾಗದಲ್ಲಿ ಓನರ್ ಇದ್ದರು ಅವರು, PB ಇಬ್ರಾಹಿಂ ಅಂತೇಳಿ, ಮುಸ್ಲಿಮರು. ನಾವು ಈ ಜಾಗದ ಹಿಸ್ಟ್ರಿ ಏನು ಕೇಳೋಕೆ ಹೋಗಲಿಲ್ಲ ನಾವು. ಯಾಕೆ ಬಂದಿದ್ದೆ ನಾವು 10 ನಿಮಿಷದಲ್ಲಿ ವ್ಯಾಪಾರ ಆಗಿರೋ ಜಾಗ ಇದು. ಬಂದು ಕೇಳುವಾಗ ಜಾಗ ಕೊಡ್ತೀರಾ, ನಾವು ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋವಾಗ ಅವರು ಜೋಬಿಂದ ಒಂದು ನೋಟಿಸ್ ತೊಗೊಂಬಂದು ಕೊಟ್ಟರು ಕೈಗೆ. ಇವುಗಳು ಈ ಜಾಗ ವ್ಯಾಪಾರಕ್ಕಿಟ್ಟು 10 ವರ್ಷ ಆಯ್ತು ನಾನು, ಇದು ವ್ಯಾಪಾರ ಆಗ್ತಾನೇ ಇಲ್ಲ, ಸೇಲ್ ಆಗಲಿಲ್ಲ. ಇವತ್ತು ನೀವು ವ್ಯಾಪಾರ ಮಾಡಿದರೆ ನಾನು ಬಚಾವಾಗ್ತೀನಿ, ಇಲ್ಲಾಂದರೆ ನಾಳೆ ನಾಡಿದ್ದು ಏಲಮ್ಮಿಗೆ ಬರ್ತದೆ ಜಾಗ. ಇದು ಸಿಂಡಿಕೇಟ್ ಬ್ಯಾಂಕ್ ಅವರು ಏಲಮ್ಮಿಗೆ ನೋಟಿಸ್ ಕೊಟ್ಟಿದ್ದರು, ನೀವು ಹೇಗಾದರೂ ಮಾಡಿ ಜಾಗ ಪರ್ಚೇಸ್ ಮಾಡಿ ಇವತ್ತು ನನ್ನ ಇಲ್ಲಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ಒಂಥರ ಹಿಂದೆ ದುಂಬಾಲು ಬಿದ್ದರು ಅವರು. ಈ ಜಾಗವನ್ನು ಖರೀದಿ ಮಾಡಿದ ನಂತರದಲ್ಲಿ ಲಕ್ಷ್ಮಣ್ ಅವರಿಗೆ ಹಲವಾರು ಬದಲಾವಣೆಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾಯಿತು. ಭೂಮಿ ಒಳಗೆ ಕಾಲು ಇಕ್ತಾ ಇದ್ದಂಗೆ ಒಂದು ಅನುಭವ ಆಯ್ತು ನನಗೆ. ಫಸ್ಟು ಆ ಭೂಮಿ ಒಳಗೆ ಕಾಲು ಇಕ್ತಾ ಇದ್ದಂಗೆ ಈ ಜಾಗ ನನಗೆ ಪರಿಚಯ ಇರೋ ಥರ ಒಂದು ಭಾಸ ಆಯಿತು. ಈ ಜಾಗದಲ್ಲಿ ಎಲ್ಲೋ ನಾನು ಓಡಾಡಿದ್ದೀನಿ, ಈ ಜಾಗ ನಾನು ನೋಡಿದ್ದೀನಿ ಅನ್ನೋ ಥರ ಒಂದು ಫೀಲಿಂಗ್ ಬಂತು. ಅಂದ ಹಾಗೆ ಈ ಜಾಗದ ರಿಜಿಸ್ಟ್ರೇಷನ್ ನಡೆದದ್ದು ಶ್ರೀರಾಮನವಮಿಯ ದಿನ. ಅರೆ, ಅದಕ್ಕೂ ಈ ಜಾಗಕ್ಕೂ ಏನಪ್ಪ ಸಂಬಂಧ ಅನ್ನೋ ಮಾತು ನಿಮ್ಮದಾಗಿದ್ದರೆ
ಮುಂದಿನ ಕತೆ ಕೇಳಿದರೆ ನೀವು ಅಚ್ಚರಿಗೆ ಬೀಳೋದಂತೂ ಖಚಿತ. ಅಡ್ವಾನ್ಸ್ ಕೊಟ್ಟು ಹೋದವನು ಕರೆಕ್ಟಾಗಿ ಇದೇ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಶ್ರೀರಾಮನವಮಿ ಅವತ್ತು, ರಾಮನವಮಿ ಆ ದಿವಸ ಬಂದು ನಾವು ಜಾಗ ರಿಜಿಸ್ಟ್ರ್ ಮಾಡಿ ಫಸ್ಟು ಈ ಜಾಗಕ್ಕೆ ಬಂದು ಒಂದು 10 ಜನ ಹುಡುಗರು ನಾನು ಬೆಂಗಳೂರಿಂದನೇ ಕರ್ಕೊಂಬಂದಿದ್ದೆ ಕೆಲಸ ಮಾಡಲಿಕ್ಕೆ. ಎಲ್ಲ ಬುಡ ಎಲ್ಲ ಬಿಡಿಸಿ ಅಡಿಕೆ ಗಿಡಕ್ಕೆಲ್ಲ ಗೊಬ್ಬರ ನೀರೆಲ್ಲ ಹಾಕೋಣ ಅಂತೇಳಿ ಬಂದು ಕೆಲಸದವರು ಗುದ್ಲಿ ಹಾಕಿದರೆ ಕಲ್ಲಿಗೆ ಹೊಡೆದಂಗೆ ಆಗ್ತದೆ ಭೂಮಿ, ಮಳೆ ಇಲ್ಲ ಮಾರ್ಚ್ ಟೈಮಲ್ಲಿ. 10 ಜನ ಬಂದು ಸರ್ ಕೆಲಸ ಮಾಡೋಕ್ಕಾಗಲ್ಲ ಇದ್ರೊಳಗಡೆ, ನಾವು ವಾಪಸ್ ಬೆಂಗಳೂರಿಗೆ ಹೋಗೋದೇ ಸರಿ, ಮಳೆ ಹೋಗಿದ್ಮೇಲೆ ಬೇಕಾದ್ರೆ ಬರ್ತೀವಿ ಅಂತ ಹೇಳಿದ್ರು. ಸರಿ ನಾನು ಹೋಗಿ ನೋಡಿದೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಆಯ್ತು ಬನ್ನಿ ಅಂತೇಳಿ ಮನೆ ಹತ್ರ ಕೂತ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಸುಮ್ಮನೆ ಕೂತ್ಕೊಂಡು. ಭಟ್ರಬೈಲಿನ ಜಾಗ ರಿಜಿಸ್ಟ್ರೇಷನ್ ಆಗಿದ್ದು ರಾಮನವಮಿಯ ದಿನ. ಆದರೆ ಈ ಜಾಗದಲ್ಲಿ ಕೆಲಸ ಶುರು ಮಾಡಿದಂದಿನಿಂದ ಲಕ್ಷ್ಮಣ್ ಅವರಿಗೆ ತಲೆಬಿಸಿ ಶುರುವಾಗೋದಕ್ಕೆ ಆರಂಭ ಆಯಿತು. ಯಾಕಪ್ಪ ಈ ಜಾಗನ ಪರ್ಚೇಸ್ ಮಾಡಿದ್ದೀವಿ ಅನ್ನೋ ಮನೋಭಾವ ಇವರ ಮನಸ್ಸಲ್ಲಿ ಮೂಡೋದಕ್ಕೆ ಶುರುವಾಯಿತು. ಆದರೆ ಈ ಜಾಗದಲ್ಲಿ ಅವರನ್ನು ನಿಲ್ಲಿಸಿದ್ದು ಮಾತ್ರ ಅದೊಂದು ವಿಶೇಷವಾದ ಶಕ್ತಿ. ಇನ್ನೇನು ಸಾಕಪ್ಪ ಸಾಕು ಈ ಭೂಮಿಯ ಸಹವಾಸ ಅಂದುಕೊಂಡಿದ್ದ ಲಕ್ಷ್ಮಣರಿಗೆ ಅದೇ ದಿನ ಅಚ್ಚರಿಯ ಘಟನೆಯೊಂದು ನಡೆದು ಹೋಯಿತು. ತೆಕ್ಕಾರಿನಲ್ಲಿ ಜೀವನ ನಡೆಸುವುದಕ್ಕೆ ಹೊಸ ಭರವಸೆಯೊಂದು ಸಿಕ್ಕಿಬಿಟ್ಟಿತ್ತು. ಅರ್ಧ ಗಂಟೆ ಎಲ್ಲಿತ್ತು ಮಳೆ ಗೊತ್ತಿಲ್ಲ, ಮಳೆ ಬಂದಿದ್ದೆ, ಫಸ್ಟ್ ಮಳೆ ವರ್ಷದ್ದು 1-2 ಅವರ್ ಮಳೆ ಬಂತು. ಆವಾಗ ನಮಗೇನೋ ಒಂದು ಫೀಲಿಂಗ್, ಈ ಭೂಮಿ ನಮ್ಮನ್ನು ಹಿಡಿತದೆ ಕೈ ಅನ್ನೋದು ಒಂದು ಫೀಲಿಂಗ್ ಬಂತು ಆವಾಗ. ವರುಣ ದೇವನ ಆಗಮನದಿಂದ ಲಕ್ಷ್ಮಣರಿಗೆ ತೆಕ್ಕಾರಿನಲ್ಲಿ ಬದುಕುವ ಧೈರ್ಯ ಬಂದುಬಿಟ್ಟಿತು. ಅದೇ ದಿನ ರಾತ್ರಿ ಅಚ್ಚರಿ ಪಡುವ ಘಟನೆಯೊಂದು ನಡೆದು ಬಿಟ್ಟಿತ್ತು. ಈ ಘಟನೆಯ ನಂತರವೇ ಅಲ್ಲೊಂದು ದೇವರ ಸಾನ್ನಿಧ್ಯವಿದ್ದ ವಿಚಾರ ಬೆಳಕಿಗೆ ಬಂತು. ಅದೇ ರಾತ್ರಿ ಅವತ್ತು ರಾತ್ರಿ ಮಲಗಿರೋವಾಗ ಬೇಸಿಗೆ ಇರೋದ್ರಿಂದ ಇವು ಕೆಲಸದವರೆಲ್ಲ ಮನೆ ಸುತ್ತ ಆಚೆ ಕಡೆ ಮಲ್ಕೊಂಡಿದ್ರು ಸಿಟ್ಔಟಲ್ಲಿ ಎಲ್ಲ. ನಾನು ಅವತ್ತು ರಿಜಿಸ್ಟರ್ ಎಲ್ಲ ಆಗಿ ಫುಲ್ ಸುಸ್ತಾಗಿತ್ತು, ಈಚೆ ಬಂದು ಮನೆ ಒಳಗಡೆ ಮಲಗಿದ್ದೆ ನಾನು. ಕರೆಕ್ಟಾಗಿ ಪಕ್ಕದ ಮನೇಲಿ ಒಂದು ನಾಯಿ ಇತ್ತು. ಆ ನಾಯಿ ನಾವು ಬಂದ ತಕ್ಷಣ ಬಂದು ನಮ್ಮ ಮನೇಲಿ ಮಲ್ಕೊಂತದ್ದು. ಇಡೀ ರಾತ್ರಿ 12 ಗಂಟೆ ತನಕ ಆ ನಾಯಿ ಗಲಾಟೆ ಮಾಡಿದೆ ಮನೆ ಸುತ್ತ. ನಾನು ಏನಕ್ಕೆ ಅಂತ ನೋಡುವಾಗ ಏನು ಕಾಣ್ತಾ ಇಲ್ಲ. ಕರೆಕ್ಟಾಗಿ 2 ಗಂಟೆ ರಾತ್ರಿಗೆ ಒಂದು ಜನ ಒಂದು ಕೋಲ್ ಇಟ್ಕೊಂಡು ಬಂದಿರೋದು ಈ ಕೆಲಸದವರೆಲ್ಲ ನೋಡಿದ್ದಾರೆ. ಅವರು ಇದೆಲ್ಲ ನೋಡಿ ಆ ಸೌಂಡ್ಗೆ ಇವರೆಲ್ಲ ಓಡ್ಬಂದು ಒಳಗಡೆ ಮಲ್ಕೊಂಡಿದ್ದಾರೆ. ಏನೋ ದೆವ್ವ ಏನೋ ಇರಬೇಕಿದು ಅಂತೆಲ್ಲ ಭಯ ಬಿದ್ದು ಬಂದು ಅದು ಮನೆ 3 ಸುತ್ತು ಮಾಡಿದ್ದಾರೆ. ಅದು ಸುತ್ತು ಮಾಡಿದ್ದು ಇವ್ರು ಎದ್ದು ಕಿಟಕಿಯಿಂದ ಸಹ ನೋಡಿದ್ದಾರೆ ಒಳಗಡೆ ಬಂದು. ಮಾಡಿದ್ಮೇಲೆ ಮತ್ತೆ ಹೋಗಿದೆ, ಕಾಣಲಿಲ್ಲ ಅವ್ರಿಗೆ. ಬೆಳಿಗ್ಗೆ ಎದ್ದು ಅವರೆಲ್ಲ ಬಂದರು ನನ್ನ ಹತ್ರ. ಸಾರ್ ಈ ಮನೆ ಒಳಗೇನೋ ದೆವ್ವ ಇದೆ ಸರ್, ಇಲ್ಲಿ ಮಲ್ಕೊಳಕ್ಕಾಗೋದಿಲ್ಲ. ರಾತ್ರಿ ನಾನು ಮಲಗಿದ್ನಲ್ಲ ಇಲ್ಲೇ ನಮ್ಮ ತೋಟದಲ್ಲಿ, ಅದು ರಾತ್ರಿ ನಾನು ಮಲಗಿದೆ, ನನಗೇನು ಆ ಥರ ಏನು ಫೀಲಿಂಗ್ ಆಗಲಿಲ್ಲಲ್ಲ, ನಿಮಗೇನು ಬಂತು ಅನ್ನೋ ಇಲ್ಲ. 4 ಜನ ಹುಡುಗರು ಹೇಳಿದರು. ನಾವು 4 ಕಡೆ ಮಲಗಿದ್ದವ್ರು ಒಳಗಡೆ ಓಡ್ಬಂದು ನಾವು ಅದು ನೋಡಿ ಏನೋ ಇದೆ ಅಂತೇಳಿ. ಆವಾಗ ಆಯಿತು ನೋಡೋಣ ಅಂಥೇಳಿ ಪಕ್ಕದಲ್ಲಿ ಒಬ್ಬರು ವಯಸ್ಸಾದವರು ಇದ್ದರು. ಅವ್ರನ್ನ ಕರೆದು ಮಾತಾಡಿದ್ದೆ ನಾನು. ಏನಾದರೂ ಜಾಗದಲ್ಲಿ ಪ್ರಾಬ್ಲಮ್ ಇದೆಯಾ, ಇಲ್ಲ ಯಾರಾದರೂ ಸೂಸೈಡ್ ಮಾಡಿ ಸತ್ತು ಆ ಥರ ಏನಾರು ಆಗಿದೆಯಾ ಅಂತ ಕೇಳೋವಾಗ ಇಲ್ಲ ಅಂಥದ್ದೇನಿಲ್ಲ, ಒಂದು ಗೋಪಾಲಕೃಷ್ಣನ ದೇವಸ್ಥಾನ ಒಂದು ಹಾಳು ಬಿದ್ದಿದೆ ಅಂತೇಳಿ. ಅದುವರೆಗೂ ನಮಗೆ ಆ ವಿಷಯ ಯಾರೂ ಹೇಳಲಿಲ್ಲ, ಜಾಗ ಕೊಟ್ಟವನು ಸಹ ಹೇಳಲಿಲ್ಲ ನಮಗೆ. ಈ ಘಟನೆ ನಡೆದ ನಂತರ ಇಲ್ಲಿ ವಾಸಿಸುವುದಕ್ಕೆ ಲಕ್ಷ್ಮಣರು ಭಯಪಡುವಂತಾಯಿತು. ಈ ಕಾರಣದಿಂದ ಊರವರಲ್ಲಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವ ಪ್ರಯತ್ನ ಮಾಡ್ತಾರೆ. ಆವಾಗ ನಮಗೇನೋ ಒಂದು ಭಯ ಸ್ಟಾರ್ಟ್ ಆಯಿತು. ಈ ದೇವಸ್ಥಾನ ಹಾಳು ಬಿದ್ದಿರೋದ್ರಿಂದನೇ ಈ ಭೂಮಿ ಹಾಳು ಬಿದ್ದಿರೋದು. ಇದು ನಾವೇ ಹಾಳು ಬಿದ್ದಿರೋ ಜಾಗಕ್ಕೆ ಬಂದಿದ್ದು ನಾವೇನೆಲ್ಲ ಆಗ್ತೀವಪ್ಪ ಅನ್ನೋ ಒಂದು ಭಯದಲ್ಲಿ ಆವತ್ತೇ ನಮ್ಮ ಭಾವ ಬಂದರು. ಕರೆದು ಅವರಿಗೆ ವಿಶ್ವನಾಥ್ ಅಂತೇಳಿ ಉಪ್ಪಿನಂಗಡಿ ಇದ್ದಿದ್ದವರು ಈ ವಿಷಯ ಪ್ರಸ್ತಾಪ ಮಾಡುವಾಗ ಒಬ್ಬರು ಉಗ್ರಾಣಿ ಬಂದು ಕೇಳಿದ ಜಾಗ ಎಲ್ಲಿದೆ ತೋರಿಸು ಅಂತ ಹೇಳುವಾಗ ಅವ್ರು ಬಂದು ತೋರಿಸಿದ್ರು. ಫೌಂಡೇಶನ್ ಎಲ್ಲ ಸ್ವಲ್ಪ ಕಾಣ್ತಾ ಇತ್ತು, ಅಲ್ಲಿ ಇಲ್ಲಿ ಬಾವಿಗೆ ಇವೆಲ್ಲ ಸ್ವಲ್ಪ ಕಾಣ್ತಾ ಇತ್ತು. ದೇವಸ್ಥಾನ ಇರೋದು ನಿಜ, ಹಾಳಾಗಿರೋದು ನಿಜ. ಏನೋ ದೋಷ ಈ ಭೂಮಿ ಹೊಡೆದಿದೆ ಅಂತೇಳಿ ನಾವು ಅವತ್ತೇ ಊರವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ದೆ. ಇಲ್ಲಿ ದೇವಸ್ಥಾನ ಇತ್ತಂತೆ ಗೊತ್ತಾ ಅಂತ ಕೇಳೋವಾಗ ಇತ್ತಂತೆ, ಅದಕ್ಕೆ ದೇವರ ಗುಡ್ಡೆ ಅಂತ ಹೆಸರು. ದೇವಸ್ಥಾನ ಇತ್ತಂತೆ, ಅದು ನಮಗೆ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ನಮ್ಮ ತಾತ ಮುತ್ತಾತಿ ಮಾರ ಗೊತ್ತಿರಬೇಕದು. ಅದೇ ಹೆಸರಲ್ಲಿ ಶಾಲೆ ಇದೆ ನಮ್ಮೂರಲ್ಲಿ, ಗೋಪಾಲಕೃಷ್ಣ ಶಾಲೆ ಅಂತ ಇತ್ತು. ಗೋಪಾಲಕೃಷ್ಣ ಭಜನಾ ಮಂದಿರಗಳು ಇದ್ದಾವೆ.
ಇರುತ್ತಂತೆ ಅಂತ ಒಂದು ವಿಷಯ ಗೊತ್ತಾಯಿತು. ಊರವರಿಂದ ಮಾಹಿತಿ ಪಡೆದ ನಂತರ ತೆಕ್ಕಾರಿನ ದೇವರ ಗುಡ್ಡೆಯಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯ ಇರುವುದು ಸ್ಪಷ್ಟವಾಗಿ ಹೋಯಿತು. ಆದರೆ ಊರಿನ ಪರಿಸರ ಹೊಸತಾದರಿಂದ ಲಕ್ಷ್ಮಣರಿಗೆ ಮುಂದೆ ಕೆಲಸ ಮುಂದುವರಿಸುವುದಕ್ಕೆ ದಾರಿ ಗೊತ್ತಾಗಲೇ ಇಲ್ಲ. ನಾವು ಬಂದು ಒಂದು ಸಾರಿ ಯೋಚನೆ ಮಾಡುವಾಗ ನಮಗೆ ಆ ಟೈಮಿಗೆ ಹೊಸದಾಗಿ ಬಂದಿರೋದ್ರಿಂದ ಊರ ಪರಿಸರ ಗೊತ್ತಿಲ್ಲ, ಯಾವ ಜನ ಏನು ಏನು ಗೊತ್ತೇ ಇಲ್ಲದಿರೋದ್ರಿಂದ ನಾವೇನು ಮಾಡಿದೋ ಒಂದು ಪ್ರಾರ್ಥನೆ ಮಾಡಿ ಬಿಟ್ಟೋ ದೇವರಿಗೆ. ನಾವೀಗಷ್ಟೇ ಈ ಊರಿಗೆ ಬಂದಿದ್ದೀವಿ, ನಮ್ಮನ್ನು ಈ ಊರಲ್ಲಿ ನೀವು ನೆಲೆ ನಿಲ್ಲಿಸಿ ನಾವೇನು ಮಾಡೋಕ್ಕೆ ಬಂದಿದ್ದೀವಿ ಅದೆಲ್ಲ ಒಳ್ಳೆಯದಾಗಿ, ಕೃಷಿ ಎಲ್ಲ ಒಳ್ಳೆಯದಾಗಿ, ಮತ್ತು ಅಂಥ ಒಂದು ಶಕ್ತಿ ನಮಗೆ ಕೊಟ್ಟರೆ ಖಂಡಿತ ನಾವು ದೇವಸ್ಥಾನ ಮಾಡ್ತೀವಿ. ಹಾಗಾಗಿ ನಮಗೊಂದು ಮಿನಿಮಮ್ ಒಂದು 5-6 ವರ್ಷ ನಮ್ಮನ್ನು ನೀವು ಈ ವಿಷಯದಲ್ಲಿ ಬಿಡಬೇಕು ಅಂತೇಳಿ ನಾವು ದೇವ್ರ ಪ್ರಾರ್ಥನೆ ಮಾಡಿದ್ವಿ. ಮಾಡಿದ ಮೇಲೆ ಸಾಧಾರಣ ನಮ್ಮನ್ನು 10 ವರ್ಷ ಆ ವಿಷಯದಲ್ಲಿ ಎಲ್ಲೂ ಏನೂ ನಮಗೆ ಕಾಣಲಿಲ್ಲ. ಕೃಷಿ ನಾವೇನು ಮಾಡಿದ್ವೋ ಎಲ್ಲ ಒಳ್ಳೆಯದಾಗಿದೆ, ಕೃಷಿ ಎಲ್ಲ ನಾವು ಮಾಡಿದೆಲ್ಲ ಕೈಗೆ ಬಂದಿದೆ. ದೇವಸ್ಥಾನ ಮಾಡ್ಬೋದು ಅನ್ನೋ ಧೈರ್ಯನೂ ಸಹ ಊರಲ್ಲಿ ನಮಗೆ ಬಂತು. ಗೊತ್ತಾಯಿತು ಯಾವ ಊರು, ಕೇರಿ, ಜನ ಎಲ್ಲ ನೋಡೋವಾಗ ದೇವಸ್ಥಾನ ಮಾಡ್ಬೋದು ಅಂತ ಬಂತು. ಪರಿಚಯವೇ ಇಲ್ಲದ ಊರಿಗೆ ಬಂದ ಲಕ್ಷ್ಮಣರಿಗೆ ದೇವರು ಕಂಡಿದ್ದಾರೆ. ಅನ್ಯರ ದಾಳಿಯಿಂದ ನಾಶಗೊಂಡಿದ್ದ ಹಿಂದೂ ದೇವಾಲಯ ಇದೀಗ ಮತ್ತೆ ಊರವರ ಸಹಕಾರದಿಂದ ನವೀಕರಣಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ. ತೆಕ್ಕಾರಿನ ಗೋಪಾಲಕೃಷ್ಣ ಭಕ್ತರಿಗೆ ಅನುಗ್ರಹಿಸುವುದಕ್ಕೆ ಹೊಸ ಅವತಾರ ಎತ್ತಿದ್ದಾರೆ. ತಮ್ಮ ಕನಸಿನ ಪ್ರಕಾರ ಲಕ್ಷ್ಮಣರು ತೆಕ್ಕಾರಿಗೆ ಬಂದು ಜಾಗವನ್ನು ಖರೀದಿ ಮಾಡ್ತಾರೆ. ಆ ನಂತರದಲ್ಲಿ ಅವರಿಗೆ ಬಿದ್ದ ಕನಸಿನ ಪ್ರಕಾರ ಕೃಷ್ಣ ದೇವಾಲಯವನ್ನು ಊರವರ ಸಹಕಾರದಿಂದ ಇದೀಗ ನಿರ್ಮಿಸಿಕೊಂಡು ಬಿಟ್ಟಿದ್ದಾನೆ. ಇಲ್ಲಿ ಜಾಗದ ವಿವಾದ ನಡೆದಿದೆ, ಸಾಕಷ್ಟು ಅಚ್ಚರಿಯ ಘಟನೆಗಳು ನಡೆದಿದೆ. ಇವೆಲ್ಲವನ್ನು ಕೂಡ ನಾವು ಮುಂದಿನ ಎಪಿಸೋಡ್ನಲ್ಲಿ ಕೊಡ್ತಾ ಹೋಗ್ತೇವೆ. ಅಲ್ಲಿ ತನಕ ನಮಸ್ಕಾರ. ಇನ್ನಷ್ಟು ಹೊಸ ವಿವರಗಳೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತಾ ಇರ್ತೀವಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ.